லலிதா ஜுவல்லரி டி நகர் இப்போ 1 இல்ல 2 ஷோரூம், மோர் ஸ்பேஸ், மோர் ரேஞ்ச். பிரம்மாண்ட திறப்பு விழா ஏப்ரல் 20 அன்று அதே உஸ்மான் ரோட் வளாகத்தில் லலிதா ஜுவல்லரியின் இன்னொரு ஷோரூம். ஓசூரில் நடைபெறும் தேர்தல் பரப்புரை கூட்டத்தில் திமுக தலைவரும் முதல்வருமான மு.க. ஸ்டாலின், காங்கிரஸ் தலைவர் மல்லிகார்ஜுன் கார்கே ஆகியோர் பங்கேற்றிருக்கிறார்கள். காட்சிகளை பார்க்கலாம். ಎಲ್ಲರೂ ಕೂಡ ಕುರುಡ ನಂಬಿಕೆ ಮೇಲೆ ಎಂದೂ ಕೂಡ ನಡೆದಿಲ್ಲ. ಅವರು ಯಾವಾಗಲೂ ಕೂಡ ಸತ್ಯದ ಮೇಲೆ, ನ್ಯಾಯದ ಮೇಲೆ ನಡೆದಂತ ವ್ಯಕ್ತಿ. ಮೊನ್ನೆ ಒಂದು ದೊಡ್ಡ ಹಿಸ್ಟಾರಿಕ್ ವಿಕ್ಟರಿ, ಐತಿಹಾಸಿಕ ಗೆಲುವು ನಮಗೆ ಬಂತು. ಯಾಕೆ ಬಂತು? ತಮಿಳುನಾಡು ಜನತೆ, ತಮಿಳುನಾಡು MP, ತಮಿಳುನಾಡು ಚೀಫ್ ಮಿನಿಸ್ಟರ್ ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದಕ್ಕಾಗಿ ನಾವು ಡಿಲಿಮಿಟೇಷನ್ ಬಿಲ್ ಅನ್ನ ಹೊಡೆದು ಹಾಕಿಬಿಟ್ಟೇವೆ. ಅವರು ಹೇಳ್ತಾರೆ ಇದು ಡಿಲಿಮಿಟೇಷನ್ ಬಿಲ್ ಅಲ್ಲ, ಇದು ಮಹಿಳಾ ಒಂದು ಅವರಿಗೆ ಕೊಟ್ಟಂತ ರಿಸರ್ವೇಶನ್ ಬಿಲ್ಲು. ಇವರು DMKದವರು, ಕಾಂಗ್ರೆಸ್ದವರು, TMCದವರು ಮತ್ತು SP ದವರು ಸೇರಿ ಇದನ್ನ ಈ ಬಿಲ್ಲಿಗೆ ಕೆಡವಿದ್ದಾರೆ. ಅದಕ್ಕಾಗಿ ಹೆಣ್ಣುಮಕ್ಕಳು ಎಂದೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ನಿನ್ನೆ ಮೋದಿ ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ದ. ನಾನು ಮೋದಿ ಅವರಿಗೆ ಹೇಳ್ತಾನೆ, ಮಿಸ್ಟರ್ ಮೋದಿ, 2023ರಲ್ಲಿ ಈ ಕಾನೂನು ಪಾಸ್ ಆಗಿದೆ, ನೀವು ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ? ಈ ಪ್ರಶ್ನೆ ನನಗೆ. He did not bring that act, bill. He kept quiet for 30 months. And today he is asking, the Congress is against Mahilas, the DMK is against the Mahilas, and other opposition parties are against the Mahilas. We are for Mahilas. We are for democracy. We are for justice. And we are the people standing with always public. Justice, equality, we are standing. And Modi, for what? He is standing for Chaturvarna, against Sudra, against women. Modi is there. So we want Modi or you want Stalin? Whom you want? You want Stalin? You want Rahul Gandhi? You want Rahul Gandhi? Stalin? Then unitedly vote for Congress, vote for DMK, and vote for Alliance. Then only this Modi will keep quiet. I congratulate you. Earlier, you people voted for this DMK Alliance and Congress. That's why we were able to stop that amendment. Delimitation. It is not Mahila Arakshan bill. ಅದು ಏನು ಮಹಿಳೆಯರ ಬಗ್ಗೆ ಇದ್ದಂಥದ್ದಲ್ಲ, ಅದು ಡಿಲಿಮಿಟೇಷನ್ ಕಾನೂನು. ಡಿಲಿಮಿಟೇಷನ್ ಅಂದರೆ ತನಗೆ ಮನಸ್ಸಿಗೆ ಬಂದಂಗೆ ಇವತ್ತು ಹೊಸೂರು ತೆಗೆದು ಇನ್ನೊಂದು ಜಿಲ್ಲೆಗೆ ಹಾಕೋದು, ಆ ಜಿಲ್ಲೆಯಲ್ಲಿ ಅವರಿಗೆ ಚೆನ್ನಾಗಿಲ್ಲ ಅಂದ್ರೆ ತೆಗೆದು ಇನ್ನೊಂದು ಜಿಲ್ಲೆಗೆ ಹಾಕೋದು. ಹೀಗೆ ಅವರು ಒಟ್ಟಾರೆ ವಿರೋಧ ಪಕ್ಷದವರ ಏನು ಓಟ್ಗಳಿವೆ ಅದನ್ನ ಡಿವೈಡ್ ಮಾಡಿ ರೂಲ್ ಮಾಡಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ನಾವು ಡಿಲಿಮಿಟೇಷನ್ ಆಕ್ಟ್ ವಿರುದ್ಧ ಇದ್ದೇವೆ ಹೊರತಾಗಿ ಮಹಿಳೆಯರ ಬಿಲ್ಲಿನ ವಿರುದ್ಧ ಇಲ್ಲ. ಮಹಿಳೆಯರು 1/3 ಕೊಡಬೇಕು ಅಂತ ನಮ್ದಿದೆ. 1/3 ಕಾನೂನು ನಾವು ಪಾಸ್ ಮಾಡಿದ್ದೇವೆ. ಅಂಡ್ ನಮ್ಮ 2023ದಲ್ಲಿ we all together passed that law. Why Modi did not implement? ಮೋದಿ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾಕಂದ್ರೆ ಆವಾಗ ಅವನಿಗೆ ಬೇಕಾಗಿರ್ಲಿಲ್ಲ. ಈಗ ಯಾಕೆ ಬೇಕಂದ್ರೆ DMKಗೆ ಸೋಲಿಸಬೇಕು, ವೆಸ್ಟ್ ಬೆಂಗಾಲ್ದಲ್ಲಿ ತೃಣಮೂಲ್ ಕಾಂಗ್ರೆಸ್ಗೆ ಸೋಲಿಸಬೇಕು,
ಕಾಂಗ್ರೆಸ್ಗೆ ಸೋಲಿಸಬೇಕು. ಅದಕ್ಕಾಗಿ ಅವರು ಈಗ ಪುನಃ ಇದು ಮಹಿಳಾ ಬಿಲ್ ಅಂತ ಹೇಳಿ ಮುಂದೆ ತರ್ತಾ ಇದ್ದಾರೆ. ಮಹಿಳೆಯರಿಗೆ ಸ್ಥಾನ ಕೊಟ್ಟೊಟ್ಟು, ನಾವು ಮಾನ ಮರ್ಯಾದೆ ಕೊಟ್ಟೊಟ್ಟು ಮೋದಿ ಎಂದೂ ಕೊಟ್ಟಿಲ್ಲ. ಅವರ ಫಿಲಾಸಫಿ, ಐಡಿಯಾಲಜಿ ಏನಿದೆ? ಅವರ ಐಡಿಯಾಲಜಿ ಮನುಸ್ಮೃತಿಯಲ್ಲಿ ಏನಿದೆ? ಅವ್ರು ಹೇಳ್ತಾರೆ ಹೆಣ್ಣುಮಕ್ಕಳಿಗೆ ಎಂದೂ ಕೂಡ ಅಧಿಕಾರ ಕೊಡಬಾರದು ಅಂತ, ಶೂದ್ರರಿಗೆ ಅಧಿಕಾರ ಕೊಡಬಾರದು ಅಂತ ಹೇಳಿ. ಮೋದಿ ನೀವೆಲ್ಲಿ ಹೋಗಿರಿ? ಎಲ್ಲೆಡೆ ಕುಂತಿದ್ರಿ? ಜನರಿಗೆ ಹೊಡಿತಾ ಇದ್ದಾರೆ, ಜನರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ನೀವು ಮನೆಯಾಗ ಕುಂತು ಮಜಾ ಮಾಡಿಕೊಂಡು ಹೆಲಿಕಾಪ್ಟರ್ನಲ್ಲಿ ತಿರುಗಾಡಿ ಭಾಷಣ ಮಾಡ್ಕೊಂಡು ಓಡಾಡಿದ್ರೆ ಜನರ ಉದ್ಧಾರ ಮಾಡ್ದಂಗಲ್ಲ. ನೀವೆಷ್ಟೋ ತಪ್ಪು ಮಾಡಿದ್ರಿ. ಸುಳ್ಳಾಡೋ ಮೋದಿ ಅಂದ್ರೆ ಸುಳ್ಳು. ಮೋದಿ ಅಂದ್ರೆ ಡಿಮಾನಿಟೈಸೇಷನ್ ಮಾಡ್ತೀನಂತ, ದೇಶದ ಉದ್ಧಾರ ಮಾಡ್ತೀನಂತ ಹೇಳ್ದ, ಹೋಯ್ತು. 2 ಕೋಟಿ ನೌಕರಿಗಳು ಕೊಡ್ತೀನಂತ ಹೇಳ್ದ, ಕೊಟ್ನ? ಇಲ್ಲ. ಅದೇ ರೀತಿಯಾಗಿ ರೈತರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳ್ದ, ಮಾಡುದ? ಅದೇ ರೀತಿಯಾಗಿ ಇನ್ಫ್ಲೇಷನ್ ಕಡಿಮೆ ಮಾಡ್ತೀನಿ ಅಂತ ಹೇಳ್ದ, ಮಾಡುದ? ಯಾವುದು ಮಾಡಲಾರ್ದಂತವನ ಹೆಸರೇ ಮೋದಿ, ಸುಳ್ಳಿನ ಸರ್ದಾರ. ಅವನು ಎಂದೂ ಕೂಡ ದೇಶ ಉದ್ಧಾರ ಮಾಡೋವನಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡ್ಕೊಂಡು ಬಂದರು. ಮೋದಿ ಎಂದರು ನಡೆದಿದ್ದಾನ? ಜನರಿಗೆ ಕುಂತಲ್ಲೇ ಪೂಜೆ ಮಾಡೋದು, ಗುಹೆದಲ್ಲಿ ಹೋಗೋದು, ಜಪ ಮಾಡೋದು, ಗಂಗಾದಲ್ಲಿ ಹೋಗಿ ನೀರು ಹಾಕೊಳ್ಳೋದು. ಅರೆ, ಇದರಿಂದ ದೇಶ ಉದ್ಧಾರ ಆಗಲ್ಲಪ್ಪ. ಹರಕೆ ಮಾಡೋರ್ಲಿಂದ ಮಕ್ಕಳು ಹುಟ್ಟಲ್ಲ, ಲಗ್ನ ಮಾಡಿಕೊಂಡ್ರೆ ಮಕ್ಕಳು ಹುಟ್ಟುತ್ತವೆ. ಅದಕ್ಕೆ ಮೋದಿ ಇವ ಸುಳ್ಳಿನ ಸರ್ದಾರ. ಇವನೆಂದೂ ಕೂಡ ಈ ದೇಶಕ್ಕಾಗಿ ದುಡಿತಕ್ಕಂಥವನಲ್ಲ. ಅವನಿಗೆ ಒಂದೇ ಒಂದು ಗುರಿ, ಹೆದರಿಕೆ ಏನಂದರೆ ಸ್ಟಾಲಿನ್ ಹೆದರಿಕೆ. ಯಾವಾಗ ಈ ಬಿಲ್ಲನ್ನ ಸ್ಟಾಲಿನ್ ಅವರು ಹೊರಗಡೆ ತಂದು ಇದಕ್ಕೆ ಸುಟ್ಟು ಭಸ್ಮ ಮಾಡಿದ್ರು, ಆವಾಗ ಅವರು ಎಚ್ಚರಾದರು, ಇಡೀ ದೇಶ ಎಚ್ಚರಾಯಿತು. ಯಾಕೆ ಸ್ಟಾಲಿನ್ ಹಿಂಗ್ ಮಾಡ್ತಾ ಇದ್ದಾನೆ? ಎದ್ರಿಗೋಸ್ಕರ? ಅರೆ, ಸ್ಟಾಲಿನ್ ಪ್ರಜಾಪ್ರಭುತ್ವನ ಉಳಿಬೇಕು ಅಂತ ಹಿಂಗ್ ಮಾಡಿದಾನೆ ಹೊರತಾಗಿ ನಿಮ್ಮಂಗೆ ಪ್ರಜಾಪ್ರಭುತ್ವವನ್ನ ತೆಗಿಬೇಕು ಅಂತ ಮಾಡಿಲ್ಲ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಬಹಳ ಕಷ್ಟಪಟ್ಟಿದ್ದೇವೆ. ನಾವೆಲ್ಲರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡೇವೆ, ನಮ್ಮ ಪಾಪ್ಯುಲೇಷನ್ ಕಡಿಮೆ ಮಾಡ್ಕೊಂಡೇವೆ, ದೇಶದಲ್ಲಿ ಆರ್ಥಿಕ ಉನ್ನತಿ ಮಾಡಬೇಕು ಅಂತ ಹೇಳಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಇವತ್ತು ದೇಶ ಏನಾದರೂ ಮುಂದೆ ಬಂದಿದ್ರೆ ಅದು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಇವರಿಂದಾನೇ ಹೊರತಾಗಿ ಇವರು ಏನೂ ಕೂಡ ಮಾಡಲಿಲ್ಲ. ಬಟ್ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ, ಹೆಚ್ಚಾಗಿ ಅವ್ರು ಮಾತಾಡ್ತಾರೆ. ನಾವು ಒಂದೇ ಒಂದು ನಿಮಗೆ ಹೇಳ್ತೇನೆ, ಕೆಲವು ವಿಷಯಗಳು ಈಗೇನ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಆ ಗ್ಯಾರಂಟಿ ಈಗಾಗಲೇ ನಿಮಗೆ ಮುಟ್ಟಿವೆ, ಇನ್ನೂ ಮುಟ್ಟುತ್ತವೆ. ಗ್ಯಾರಂಟಿ ಕೊಡೋದು ಒಂದೇ ಕೆಲಸ ಅಲ್ಲ, ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಬಂಧುಗಳೇ, ಎಷ್ಟೇ ಕಲ್ಯಾಣಕಾರಿ, ಎಷ್ಟೇ ವೆಲ್ಫೇರ್ ಸ್ಕೀಮ್ಸ್ ಇರಲಿ, ಅವೆಲ್ಲನೂ ಕೂಡ ಬಡವರಿಗೆ ಮುಟ್ಟತಕ್ಕಂಥ ಕೆಲಸ ನಮ್ಮ DMK ಸರ್ಕಾರ ಮಾಡಿದೆ, ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೇಳ್ತೇನೆ, ನೀವು ಒಕ್ಕಟ್ಟಾಗಿ ಎಲ್ಲ ಯೂತ್ರು, ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ DMK ಅಲಯನ್ಸ್, ಕಾಂಗ್ರೆಸ್ ಅಲಯನ್ಸ್ ಇವರಿಗೆ ನೀವು
ஹொசூர் பரப்புரை பொதுக்கூட்டத்தில் முதலமைச்சர் மு க ஸ்டாலின், அகில இந்திய காங்கிரஸ் தலைவர் மல்லிகார்ஜுன் கார்கே ஆகியோர் ஒன்றாக பங்கேற்றிருந்தார்கள். ஹொசூர் பரப்புரையில் கன்னடத்தில் பேசியிருக்கிறார் காங்கிரஸ் தலைவர் மல்லிகார்ஜுன் கார்கே. எங்களுக்கு வாக்களித்தால்தான் மோடி அமைதியாவார், மோடி என்றாலே பொய் என்று விமர்சனம் செய்திருக்கிறார். உங்களுக்கு மோடி வேண்டுமா, ஸ்டாலின் ராகுல் காந்தி வேண்டுமா என்றும் கேள்வி எழுப்பினார். அதற்குத்தான் ஸ்டாலின் ராகுல் காந்தி தலைமையில் ஒன்றிணைந்திருக்கிறோம் என்று அவர் மேடையில் பேசியிருக்கிறார். லலிதா ஜுவல்லரி டி நகர் இப்போ 1 இல்ல 2 ஷோரூம். மோர் ஸ்பேஸ், மோர் ரேஞ்ச். பிரம்மாண்ட திறப்பு விழா ஏப்ரல் 20 அன்று அதே உஸ்மான் ரோட் வளாகத்தில் லலிதா ஜுவல்லரியின் இன்னொரு ஷோரூம்.